ಓಕೆ, ಇನ್ನು ನಿಮ್ಮ ಧನು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಿದ್ರೆ, ನೀವು ಧನು ಮತ್ತೆ ಸ್ಪಂದನ ಅವರು ತುಂಬಾ ಒಳ್ಳೆ ಬಾಂಡ್ ಇತ್ತು ನಿಮ್ಗೆ. ಗಿಲ್ಲಿ ಆದ್ಮೇಲೆ ಬಹುಶಃ ಮನೆಯಲ್ಲಿ ತುಂಬಾ ಕ್ಲೋಸ್ ಇದ್ದಿದ್ದು ಇವರೇ ಅನ್ಸತ್ತೆ. ಸೊ ಆ ಬಾಂಡ್ ಬಗ್ಗೆ ಹೇಳೋದಿದ್ರೆ? ಅದೇ ಜಂಟಿಯಲ್ಲಿ ಇರುವಾಗ ಆ ಬಾಂಡ್ ಇನ್ನ ಬೆಳೆದಿರ್ಲಿಲ್ಲ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾನು ಜಂಟಿ ಜೊತೆಲಿ ಗಿಲ್ಲಿ ಜೊತೆನೆ ಇರ್ತಾ ಇದ್ದೆ. ಆ್ಯಂಡ್ ಇವಾಗ ಗಿಲ್ಲಿ ಕಾವ್ಯ ಅಂತ ಹೇಳಿದಾಗ ನನಗೆ ಬರ್ತಾ ಇದ್ದಿದ್ದು ಕ್ವೆಶ್ಚನು, ನಾನು ಜಾಸ್ತಿ ಗಿಲ್ಲಿ ಜೊತೆ ಇರೋದೇ ಇಲ್ಲ, ನಾನು ಇರೋದು ಇವ್ರ ಜೊತೆ, ಯಾಕೆ ಇವ್ರು ಅವ್ರ ಹೆಸರು ತಗೊಂತಿಲ್ಲ ಅಂತ. ಲಾಸ್ಟಿಗೆ ಅದು ಬಂತು. ಅಂದ್ರೆ ನೀವೇ ಒಂದು ಸೇಫ್ ಸರ್ಕಲ್ ಅಲ್ಲಿ ಇದ್ದೀರಾ, ನಾಮಿನೇಟ್ ಮಾಡ್ಕೊಂತಿಲ್ಲ ಅದು ಇದು ಅಂತ. ಬಟ್ ಎಲ್ಲೋ ಇವಾಗ ಸ್ಪಂದು ಆಗಿರ್ಲಿ, ಧನು ಆಗಿರ್ಲಿ, ಏನಾದ್ರೂ ಒಂದು ಎಮೋಷನಲ್ ಸಪೋರ್ಟ್ ಬೇಕು ಅಂದಾಗ ಅವರು ನನ್ನ ಜೊತೆಗಿದ್ರು. ಅಂಡ್ ಇಟ್ ವಾಸ್ ವೈಸ್ ವರ್ಸಾ. ಓಕೆ, ಯಾಕಂದ್ರೆ ಆಡಿಯನ್ಸ್ ಮನ್ಸಲ್ಲಿ ಒಂದಿದೆ ಏನಂತಂದ್ರೆ, ಗಿಲ್ಲಿ ವಿಚಾರದಲ್ಲಿ ಧನು ಅವರು ನಿಮಗೆ ಸ್ವಲ್ಪ ಸಜೆಷನ್ಸ್ ಕೊಡ್ತಾ ಇದ್ರು. ಅಂದ್ರೆ ಗಿಲ್ಲಿ ಮಾಡೋದನ್ನ ಈ ತರ ಹಿಂಗೆ ಒಪ್ಕೊಂಬೇಡ, ಈ ತರ ಹಿಂಗೆ ಹೇಳು, ಅವನಿಗೆ ಈ ತರ ಮಾತಾಡು ಅಂತ. ಅಂದ್ರೆ ಲೈಕ್ ನಿಮ್ಮಿಬ್ರು ಫ್ರೆಂಡ್ಶಿಪ್ನ ಏನೋ ಬ್ರೇಕ್ ಮಾಡ್ತಾ ಇದ್ರು ಅನ್ನೋ ಲೆವೆಲಿಗೆ ಆಡಿಯನ್ಸ್ ಯೋಚನೆ ಮಾಡ್ಬಿಟ್ಟಿದ್ದಾರೆ ಹೊರಗಡೆ. ಸೊ ಅದಕ್ಕೆ ಆ ಕ್ಲಾರಿಟಿ ನೀವೇ ಕೊಡ್ಬೋದಾ ಅಂತ? ನಿಜವಾಗ್ಲೂ ಹಂಗಿದ್ದಿದ್ರೆ, ನೀವು ನನ್ನ ಆಟ ನೋಡಿರೋದ್ರಿಂದ ಅವ್ನು ನಿಜವಾಗ್ಲೂ ಅದನ್ನ ಟ್ರೈ ಮಾಡಿದಾನೆ ಅನ್ನೋದಾಗಿದ್ರೆ ನನಗೆ ಅನಿಸ್ತಿರ್ಲಿಲ್ವಾ, ನನಗೆ ಗೊತ್ತಾಗ್ತಾ ಇರ್ಲಿಲ್ವಾ? ನಿಜವಾಗ್ಲೂ ಧನು ನಮ್ಮಿಬ್ರು ಫ್ರೆಂಡ್ಶಿಪ್ನ ಬ್ರೇಕ್ ಮಾಡೋ ಥರ ಆ ಇಂಟೆನ್ಷನಲ್ಲೇ ಅವ್ನು ಹೇಳ್ತಿದ್ದಾನೆ ಅಂದಾಗ ನಾನು ಸೆನ್ಸ್ ಮಾಡ್ತಾ ಇರಲಿಲ್ವಾ? ಖಂಡಿತ ನಂಗೆ ಗೊತ್ತಾಗಿರೋದು ಅವನ ಒಪಿನಿಯನ್ಸ್ ಹೇಳ್ತಿದ್ದ ಅಷ್ಟೇ. ಅಂದರೆ ಇವಾಗ ಮನೇಲಿ ಎಲ್ಲರೂ ಈಗ ಹಿಂಗೆ ಹೇಳ್ತಾನೆ ಇದ್ದಾಗ ನಾನು ಗಿಲ್ಲಿನೂ ಕೇಳ್ತಾ ಇದ್ದೆ, ಧನುನೂ ಕೇಳ್ತಾ ಇದ್ದೆ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಗಿಲ್ಲಿ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಧನು, ಏನಾಗ್ತಿದೆ ಅಂತಂದಾಗ. ಯಾಕಂದರೆ ಕೆಲವೊಂದೊಂದು ನಮಗೆ ಗೊತ್ತಿಲ್ದಿರೋದು ನೋಡೋರಿಗೆ ಅನ್ಸ್ಬೋದಲ್ವಾ ಅನ್ನೋದು ಇಂಟೆನ್ಷನಿಂದ ನಾನು ಕೇಳ್ತಾ ಇದ್ದೆ. ಇವಾಗ ಗಿಲ್ಲಿ ಹತ್ರನೇ ಹೋಗಿ ಕೇಳಿದ್ರೆ ಗಿಲ್ಲಿಗೂ ಕ್ಲಾರಿಟಿ ಇರಲ್ಲ, ಯಾಕಂದರೆ ಅವನ ವಿಷಯನೇ ಮಾತಾಡ್ತಿರೋದ್ರಿಂದ. ಧನುನ್ ಕೇಳಿದಾಗ ಅವನಿಗೂ ಏನು ಆ ಥರ ಅವ್ರು ಏನು ಮಾತಾಡ್ತಿದ್ದಾರೆ ಅದು ಸತ್ಯ ಅಂತ ಅನಿಸ್ತಿರ್ಲಿಲ್ಲ. ಅವ್ನು ಹೇಳ್ತಿದ್ದ ಪ್ರಾಬಬ್ಲಿ ಇದಕ್ಕೆ ಹಂಗೆ ಅನಿಸ್ತಿರ್ಬೋದು, ಅದಕ್ಕೆ ಹಂಗೆ ಅನಿಸ್ತಿರ್ಬೋದು ಅಂತ ಹೇಳ್ತಿದ್ದ. ಬಿಟ್ರೆ ಯಾವತ್ತೂ ನಮ್ಮ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಕ್ಕೆ ಹೇಳ್ದ ಅಂತ ನನಗೆ ಅನಿಸಿಲ್ಲ.